ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಉಳಿದಿರುವ ಅನ್ನದಿಂದ ಒಂದು ರೆಸಿಪಿ ಮಾಡ್ತೀನಿ. ಸ್ವಲ್ಪ ಅನ್ನ ಉಳಿದಿರ್ತೈತೆ, ಒಂದು ಕಪ್. ಏನಪ್ಪ ಮಾಡೋದು, ಯಾರಿಗೂ ಸಾಕಾಗಲ್ಲ ಅಂದಾಗ ಈ ರೀತಿ ಏನಾರು ಮಾಡ್ಕೊಂಡು ತಿನ್ಬೇಕು ಅನಿಸ್ತಿರ್ತೈತೆ. ನಾನಿವತ್ತು ಉಳಿದಿರುವ ಅನ್ನದಿಂದ ಒಂದು ರೆಸಿಪಿ ಮಾಡ್ತೀನಿ ರೀ. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡೀನಿ ರೀ. ಈಗ ಇದಕ್ಕೆ ಒಂದು ಕಪ್ ಅನ್ನ ಏನು ಉಳ್ದೈತಿಲ್ಲ ರೀ, ಇದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ ರೀ. ಇದು ಮುಚ್ಚಳ ಮುಚ್ಚಿ ರುಬ್ಕೋತೀನಿ ನೋಡ್ರಿ. ನೀವು ಒಂದು ಸ್ವಲ್ಪ ನೀರು ಹಾಕಿ ಆದರೂ ರುಬ್ಕೋಬೋದು ರೀ. ಇದು ಹಾಗೆ ಅನ್ನ ರುಬ್ಬಕ್ಕೆ ಹೋದ್ರೆ ಮಿಕ್ಸಿ ತಿರುಗೋದಿಲ್ಲ ರೀ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗ್ತೈತೆ ರೀ. ಈ ರೀತಿ ರುಬ್ಕೋಬೇಕು ರೀ. ಈಗ ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಂಬಂದಿನಲ್ಲ ರೀ, ಇದೊಂದು ಬೌಲಿಗೆ ಹಾಕೋತೀನಿ ನೋಡಿರಿ. ನಾ ಒಂದು ಕಪ್ಪಿಂದ ಮಾತ್ರ ಮಾಡಾಕತ್ತೀನಿ. ನಿಮ್ಮ ಮನ್ಯಾಗ ಎಷ್ಟು ಅನ್ನ ಉಳಿದಿರ್ತೈತಿ, ನೀವು ಎಷ್ಟು ಜನ ಇರ್ತೀರಿ ನೋಡ್ಕೊಂಡು ಮಾಡ್ಕೋಬೇಕಾಗ್ತೈತೆ ರೀ. ಈಗ ನೋಡಿರಿ, ನಾವು ಒಂದು ತೆಂಗಿನಕಾಯಿ ಹೊಡೆದು ಕೊಬ್ಬರಿ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ಇದು ಹಾಕ್ಕೋತೀನಿ ನೋಡಿ. ಇದು ಚಟ್ನಿ ಮಾಡ್ಕೋತೀನಿ ರೀ. ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತೀನಿ ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೇಕಾಗ್ತದೆ ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ನೀವು ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಾಗ್ತದೆ ರೀ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋತೀನಿ ರೀ. ನಿಮ್ಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತಳಗಬೇಕು ನೋಡಿಕೊಂಡು ನೀವು ಚಟ್ನಿ ಮಾಡ್ಕೋಬೋದು. ನಾರ್ಮಲಾಗಿ ಕಾಯಿ ಚಟ್ನಿ ಎಲ್ಲರೂ ಮಾಡ್ತಿರ್ತಾರೆ. ಒಬ್ಬೊಬ್ರ ಮನ್ಯಾಗ ಒಂದೊಂದು ಥರ ಮಾಡ್ತಿರ್ತಾರೆ. ನಾನು ಸಿಂಪಲ್ ಆಗಿರಲಿ ಅಂತ ಮಾಡಾಕತ್ತೀನಿ ನೋಡಿರಿ. ಈಗ ನೋಡಿರಿ, ಚಟ್ನಿ ನಾನು ಈ ರೀತಿ ರುಬ್ಕೊಂಡೆ. ನಿಮ್ಗೆ ಇನ್ನೊಂದು ಸ್ವಲ್ಪ ತಳ್ಳಗಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ರಿ. ಈಗ ನಾನು ಒಂದು ಕಪ್ ಅನ್ನ ಉಳ್ದಿತ್ತು ಹೇಳಿದ್ನಲ್ಲ ರೀ, ಅದನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಇಲ್ಲಿ ಚಟ್ನಿನೂ ರುಬ್ಬಿ ಚಟ್ನಿ ರೆಡಿ ಮಾಡ್ಕೊಂಡಿನಿ. ಇದು ಚಟ್ನಿನೂ ರೆಡಿ ಆಗೈತಿ. ಈಗ ಇದಕ್ಕೆ ನಾನು ಏನೇನು ಹಾಕ್ತೀನಿ ಅನ್ನೋದು ನೀವು ನೋಡಿರಿ. ಈಗ ಇದಕ್ಕೆ 1 ಕಪ್ ಉಳ್ಳಾಗಡ್ಡಿ ಹಾಕೋತೀನಿ ರೀ. ಅಷ್ಟೇ ಇಷ್ಟೇ ಅಂತೀನಿ, ನಿಮ್ಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ ನೀವು. ನಾನೊಂದು ಸ್ವಲ್ಪ ಪಾಲಕ್ ಸೊಪ್ಪು ಕಟ್ ಮಾಡ್ಕೊಂಡಿನಿ, ಪಾಲಕ್ ಸೊಪ್ಪು ಹಾಕೋತೀನಿ ನೋಡಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದು ನೀವು ಬೆಳಗಿನ ನಾಷ್ಟಕ್ಕೂ ಮಾಡ್ಕೋಬೋದು, ಇಲ್ಲ ರಾತ್ರಿ ಊಟಕ್ಕೂ ಮಾಡ್ಕೋಬೋದು ರೀ. ಬೆಳಗ್ಗೆ ಮಾಡಿದ್ದಾನೆ ಸ್ವಲ್ಪ ಉಳ್ದೈತಿ, ಎಲ್ಲರಿಗೂ ಸಾಕಾಗಲ್ಲ, ಏನು ಮಾಡೋದಪ್ಪ ಅಂದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ರೀ. ಇಲ್ಲ ರಾತ್ರಿದು ಉಳ್ದೈತಿ ಬೆಳಗ್ಗೆ ಏನು ಮಾಡೋದು ಅಂದಾಗ ಈ ರೀತಿ ಮಾಡ್ಕೋಬೋದು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿರಿ. ನಾವು ಅನ್ನಕ್ಕೆ ಉಪ್ಪು ಹಾಕಿರ್ತೀವಿ, ನೀವು ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಾಗ್ತೈತೆ ರೀ. ಈಗ ಇದಕ್ಕೆ ನೀವು ಬೇಕಾದ್ರೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಬಾಯಿಗೆ ಸಿಗ್ತಾವೆ, ಮಕ್ಕಳಿಗೆ ಇಷ್ಟ ಆಗಲ್ಲ ಅಂಥೇಳಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ರೀ. ಖಾರದ ಪುಡಿ ಹಾಕೊಳಕತ್ತೀನಿ. ಸ್ವಲ್ಪ ಅಜ್ಮೇನ, ಸ್ವಲ್ಪ ಜೀರಿಗೆ ತೊಗೊಂಡು ಅದನ್ನೂ ಹಾಕ್ಕೋತೀನಿ ನೋಡಿರಿ. ಇದನ್ನು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ನಾನು ಉಳಿದಿರುವ ಅನ್ನದಿಂದ ಸುಮಾರು ನಮ್ಮನೆ ರೆಸಿಪಿಗಳು ಮಾಡಿ ತೋರಿಸೀನಿ ರೀ. ಪಕೋಡ ಮಾಡಿ ತೋರಿಸೀನಿ, ವಡೆ ಮಾಡಿ ತೋರಿಸೀನಿ, ತಾಲಿಪಟ್ಟಿ ಮಾಡಿ ತೋರಿಸೀನಿ. ನಿಮಗೆ ಏನಾರು ಬೇರೆ ಬೇರೆ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಒಂದೇ ಕಪ್ ಅನ್ನ ಉಳಿದಿರ್ತೈತಿ, ಏನಪ್ಪ ಮಾಡೋದು ಅಂದಾಗ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗ್ತೈತೆ ರೀ. ಈಗ ಇದಕ್ಕೆ ನಾವು ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ. ಇದು ಹಸಿ ಕಡಲೆಬೇಳೆ ಹಿಟ್ಟು ರೀ, ಅದು ಹಾಕ್ಕೋತೀನಿ ರೀ. 1 ಕಪ್ ಅನ್ನಕ್ಕೆ ಅರ್ಧ ಕಪ್ ಕಡಲೆ ಹಿಟ್ಟು ಹಾಕೊಳಕತ್ತೀನಿ ರೀ. ನೀವು ಹೆಚ್ಚು ಕಮ್ಮಿ ಹಾಕ್ಕೋಬೋದು ರೀ. ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ಕೋತೀನಿ ರೀ. ಅರ್ಧ ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ಸ್ಪೂನ್ಲೇ ಆದರೂ ಕಲಿಸ್ರಿ, ಇಲ್ಲ ಕೈಲೇ ಆದರೂ ಕಲಿಸ್ಕೊರಿ. ಈ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕಿ ನೀವು ನಿಮ್ಮ ಮನೆಯಾಗ ಈ ರೆಸಿಪಿ ತಯಾರು ಮಾಡಿ ನೋಡಿರಿ, ನಿಮಗೂ ಗೊತ್ತಾಗ್ತೈತೆ ಎಷ್ಟು ಮಸ್ತಾಗಿರ್ತೈತಿ ಅಂಥೇಳಿ. ನಾನು ಹಿಟ್ಟು ಕಲಸ್ಕೊಂಡು ರೆಡಿ ಮಾಡ್ಕೊಂಡೇನೆ. ಈಗ ನಾನು ಬೆಳಗಿನ ನಾಷ್ಟಕ್ಕೆ ಮಾಡಾಕತ್ತೀನಿ. ನೀವು ಎಣ್ಣೆ ನಡಿತೈತೆ ಅನ್ನೋದಾದ್ರೆ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಮಾಡ್ಕೋತೀನಿ ಅನ್ನೋದಾದ್ರೆ ಪಕೋಡ ಮಾಡ್ಕೊರಿ. ಇದರಲ್ಲಿ ಪಕೋಡನೂ ಮಾಡ್ಕೋಬೋದು, ಬೆಳಗಿನ ನಾಷ್ಟಕ್ಕೆ ತಾಲಿಪಟ್ಟಿನೂ ಮಾಡ್ಕೋಬೋದು. ನಾನೀಗ ತಾಲಿಪಟ್ಟಿ ಥರ ಮಾಡಿ ತೋರಿಸ್ತೀನಿ ರೀ. ಈಗ ಹಂಚ್ಕಾಯಿ ಹಾಕಿರ್ತೀನಿ ರೀ. ನಾನು ತಾಲಿಪಟ್ಟಿ ಮಾಡೋಕ್ಕೋಸ್ಕರ ಕಾಯಿ ಚಟ್ನಿ ಮಾಡ್ಕೊಂಡೇನಿ ರೀ. ಈ ಕೈಗೆ ಸ್ವಲ್ಪ ಎಣ್ಣೆ ಸರ್ಕೋತೀನಿ. ಇದು ಹಂಚ್ಕಾಯಿ ಇಲ್ರಿ, ಹಂಚ್ಕಾಯಿ ಅಷ್ಟೊತ್ತಿಗೆ ನಾವು ತಟ್ಕೊಳ್ಳೋಣ ರೀ. ಈಗ ನಾನು ಒಂದು ಬಟರ್ ಪೇಪರ್ ತೊಗೊಂಡೇನಿ ರೀ. ಇಲ್ಲಿ ಹಿಟ್ಟು ರೆಡಿ ಐತಿ. ಈ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಸವರ್ಕೋತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ತೊಗೊರಿ. ಕೈಗೂ ಸ್ವಲ್ಪ ಎಣ್ಣೆ ಸವರ್ಕೋರಿ, ಅಂದ್ರೆ ಕೈಗೆ ಅಂಟು ಸಾಧ್ಯತೆ ಇರ್ತೈತಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಉಳ್ಳಿ ತೊಗೊರಿ. ನಾನು ಈ ಸೈಜಲ್ಲಿ ತೊಗೊಳಕತ್ತೀನಿ ನೋಡಿರಿ. ನಿಮ್ಗೆ ಎಷ್ಟು ತಳಗ ಬೇಕು ನೋಡಿಕೊಂಡು ಅಷ್ಟು ತಳಗ ತಟ್ಕೊರಿ. ಇದನ್ನು ನೀವು ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ತಟ್ಕೋಬೇಕಾಗ್ತದೆ. ಕೈಗೆ ಅಂಟು ಸಾಧ್ಯತೆ ಇರ್ತೈತಿ, ಯಾಕಂದರೆ ಜಿಗಿಟ್ಟಿರ್ತೈತಿ. ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಅನ್ನ ಹಾಕಿರ್ತೀವಲ್ಲ, ಹಾಗಾಗಿ ಜಿಗಿಟ್ಟಿರ್ತೈತಿ. ಕೈಗೆ ಸ್ವಲ್ಪ ನೀರು ಅಥವಾ ಎಣ್ಣೆ ಹಚ್ಕೊಂಡು ತಟ್ಟಬೇಕಾಗ್ತೈತೆ ರೀ. ನಿಮ್ಗೆ ಎಷ್ಟು ತಳಗ ಬೇಕು, ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ತಟ್ಕೋಬೇಕಾಗ್ತೈತೆ ರೀ. ನಾನು ಬಟರ್ ಪೇಪರ್ ಇತ್ತಂತೇಳಿ ಬಟರ್ ಪೇಪರ್ ಮೇಲೆ ತಟ್ಟಾಕತ್ತೀನಿ. ನೀವು ಕೈಯಾಗಾದರೂ ತಟ್ಟಿ ಹಾಕ್ಬೋದು, ಇಲ್ಲ ಪ್ಲಾಸ್ಟಿಕ್ ಪೇಪರ್ ಮೇಲಾದರೂ ತಟ್ಕೋಬೋದು, ಇಲ್ಲ ನಿಮ್ಮ ಮನ್ಯಾಗ ರೊಟ್ಟಿ ತಟ್ಟು ಸೀಟ್ ಇತ್ತಂದ್ರೆ ರೊಟ್ಟಿ ತಟ್ಟು ಸೀಟಲ್ಲಿ ಆದರೂ ತಟ್ಕೋಬೋದು ರೀ. ನಾನೀಗ ಉಳಿದಿರುವ ಅನ್ನದಿಂದ ಬೆಳಗಿನ ನಾಷ್ಟಕ್ಕೆ ಮಾಡಾಕತ್ತೀನಿ. ನಾರ್ಮಲಾಗಿ ನಾವು ಸ್ವಲ್ಪ ಅನ್ನ ಉಳಿತಂದ್ರೆ
ಚಿತ್ರಾನ್ನ ಮಾಡ್ತೀವಿ, ಪುಳಿಯೋಗರೆ ಮಾಡ್ತೀವಿ, ಏನಾದರೂ ಒಂದು ಮಾಡ್ಕೊಂಡು ತಿಂದ್ಬಿಡ್ತೀವಿ ರೀ. ಇದು ತುಂಬ ಸ್ವಲ್ಪ ಉಳ್ದೈತಿ, ಯಾರಿಗೂ ಸಾಕಾಗಲ್ಲ ಅಂದಾಗ ಈ ರೀತಿ ಏನಾರು ಬೆಳಗಿನ ನಾಷ್ಟಕ್ಕೆ ತಾಲಿಪಟ್ಟಿ ಮಾಡ್ಕೊಬೋದು ರೀ. ತಾಲಿಪಟ್ಟಿ ಅನ್ಬೋದು, ಪರೋಟ ಅನ್ಬೋದು, ನೀವು ಏನಾದರೂ ಕರಿಬೋದು ರೀ. ಇಲ್ಲಪ್ಪ ನಮ್ಗೆ ಎಣ್ಣೆ ನಡೀತೈತೆ ಅಂತಂದ್ರೆ ಉಪ್ಪಿಟ್ಟು ಅವಲಕ್ಕಿ ಏನಾರು ಮಾಡಿದಾಗ ಸೈಡ್ ಡಿಶಿಗೆ ಪಕೋಡ ಥರ ಮಾಡ್ಕೊಬೋದು ರೀ. ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಪಕೋಡ ಹಾಕ್ತಾವ್ರಿ. ಈಗ ನೋಡಿರಿ ಹಂಚು ಕಾಯ್ದೈತಿ, ನಾ ತಟ್ಕೊಂಡಿರೋದು ಹಾಕ್ಕೋತೀನಿ ನೋಡಿರಿ. ನಾ ಬಟರ್ ಪೇಪರ್ ಸಮೇತ ಹಾಕ್ಕೊಂಡಿನಿ ರೀ. ನೀವು ಬೇಕಾದ್ರೆ ತಕ್ಕೊಂಡು ಕೈಯಾಗೂ ಹಾಕ್ಕೋಬೋದು ರೀ. ನೀವು ಬಾಳೆ ಎಲೆಯಾಗಾದರೂ ತಟ್ಬೋದು, ಬಟರ್ ಪೇಪರಲ್ಲಿ ಆದರೂ ತಟ್ಬೋದು, ಇಲ್ಲ ರೊಟ್ಟಿ ತಟ್ಟು ಶೀಟಲ್ಲಿ ಆದರೂ ತಟ್ಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ತಟ್ಕೊಬೋದು ರೀ. ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೋತೀವಿ. ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು ರೀ. ಒಂದು ಸ್ವಲ್ಪ ಹಾಕಿದ್ರೆ ಸಾಕು ರೀ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಹಾಗೇನೂ ಬೇಯಿಸ್ಕೊಬೋದು ರೀ. ಈಗ ನಾನು ತಿರುಗಿಸಿ ಹಾಕೋತೀನಿ ನೋಡಿರಿ. ಇದು ತುಂಬ ಸಾಫ್ಟಾಗಿ ಬರ್ತಾವ್ರಿ. ನೀವು ಒಂದು ಸತಿ ಮಾಡಿ ನೋಡಿರಿ, ನಿಮಗೂ ಗೊತ್ತಾಗುತ್ತೆ ಎಷ್ಟು ಮಸ್ತಾಗಿ ಬರ್ತಾವೆ ನೋಡಿ. ವಾವ್, ನೋಡ್ರಿ ಸೂಪರಾಗಿ ಬಂದೈತಿ. ಎರಡು ಸೈಡ್ ತಿರುಗಿಸಾಕಿ ಎರಡು ಸೈಡು ಬೇಯಿಸ್ಕೊಂಡ್ರೆ ಇದು ಮಸ್ತಾಗಿ ರೆಡಿ ಆಗ್ತೈತೆ ರೀ. ನಾವು ಪಾಲಕ್ ಹಾಕಿರ್ತೀವಿ, ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ನೀವು ಪಾಲಕ್ ಸೊಪ್ಪು ಹಾಕ್ಬೋದು, ಮೆಂತ್ಯ ಸೊಪ್ಪು ಹಾಕ್ಬೋದು, ಸಬ್ಬಸಿಗೆ ಸೊಪ್ಪು ಹಾಕ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ, ನಿಮ್ಮ ಮನೆಯಾಗ ಯಾವ್ದು ಅವೈಲೇಬಲ್ ಇರ್ತೈತೆ ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ಯಾವುದು ಸೊಪ್ಪು ಇಲ್ಲಾಂದ್ರೆ ಹಾಗೇನೂ ಮಾಡ್ಕೋಬೋದು ರೀ. ನೋಡಿರಿ ಎಷ್ಟು ಸಾಫ್ಟಾಗಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನೆ ಮಾಡ್ಕೊಂಡು ನೋಡಿರಿ, ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ ತಿರುಗಿಸಾಕಿ ಎರಡು ಸೈಡು ಬೇಯಿಸ್ಕೊಂಡಿನಿ, ಈ ರೀತಿ ಆಗೈತೆ ನೋಡಿರಿ. ಎಷ್ಟು ಸಾಫ್ಟಾಗಿ ಬರ್ತೈತಿ. ನೀವು ಬೆಳಗಿನ ನಾಷ್ಟಕ್ಕೂ ಮಾಡ್ಕೋಬೋದು, ರಾತ್ರಿ ಊಟಕ್ಕೂ ಮಾಡ್ಕೋಬೋದು ರೀ. ಈಗ ನಾನು ತಕ್ಕೋತೀನಿ ನೋಡಿರಿ. ನೀವು ಒಂದ್ಸತಿ ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತಿ. ಈಗ ನೋಡಿರಿ ನಾ ಮಾಡ್ಕೊಂಡಿರೋ ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವು. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತಾವ್ರಿ. ಎಷ್ಟು ಸಾಫ್ಟಾಗಿ ಬಂದಾವಂದ್ರೆ ನಾವು ಒಂದೊಂದ್ಸಲ ತೆಗಿಬೇಕಾದ್ರೂ ಹರಿ ಸಾಧ್ಯತೆ ಇರ್ತಾವ್ರಿ. ನಾನು ಕಾಯಿ ಚಟ್ನಿ ಮಾಡ್ಕೊಂಡು ನೀವು ಹಾಗೆ ಆದರೂ ತಿನ್ಬೋದು, ಕಾಯಿ ಚಟ್ನಿ ಜೊತೆಗೆ ಆದರೂ ತಿನ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಉಳಿದಿರುವ ಅನ್ನದಿಂದ ಬೆಳಗಿನ ನಾಷ್ಟಕ್ಕೆ ಒಂದು ರೆಸಿಪಿ ಮಾಡಿದ್ದೀನಿ ರೀ. ಈ ರೆಸಿಪಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.